ಉಡುಪಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ಅದರಲ್ಲೂ ಇವತ್ತು ಬೆಳಗ್ಗಿನಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಉಡುಪಿಯ ಮಣಿಪಾಲದ ಸಮೀಪ ಮಳೆ ನೀರು ರಸ್ತೆಗೆ ನುಗ್ಗಿದೆ, ಕೆರೆಯಂತಾಗಿದೆ. ಮಣಿಪಾಲದ ಐನಾಕ್ಸ್ ಥಿಯೇಟರ್ ಸಮೀಪದ ರಸ್ತೆಗಳು, ಅಂಗಡಿ ಮುಂಗಟ್ಟಿಗೆ ನೀರು ನುಗ್ಗಿದೆ. ಆತಂಕದಲ್ಲಿ ಜನ ಇದ್ದಾರೆ. ರಾಶಿ ರಾಶಿ ಕಲ್ಲು ಮಣ್ಣು ರಸ್ತೆಯಲ್ಲಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಇದು ಉಡುಪಿ ಟು ಮಣಿಪಾಲ ರಸ್ತೆ. ಇದು ಮಣಿಪಾಲದಿಂದ ಉಡುಪಿಯನ್ನು ಕನೆಕ್ಟ್ ಮಾಡುವಂಥ ರಸ್ತೆ. ಆ ರಸ್ತೆಯಲ್ಲಿ ನೀರು ಹರಿತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಮೊನ್ನೆಯಿಂದ ಉಡುಪಿಯಲ್ಲಿ ಮಳೆ ಆಗ್ತಾನೆ ಇದೆ. ಆದರೆ ಇವತ್ತು ಬೆಳಗ್ಗಿನಿಂದ ಶುರುವಾದಂಥ ಮಳೆ ಎಡೆಬಿಡದೆ ಸುರಿತಾ ಇದೆ. ಪರಿಣಾಮ ಉಡುಪಿ ಜಿಲ್ಲೆಯಾದ್ಯಂತ ಸಮಸ್ಯೆಗಳು ಸೃಷ್ಟಿಯಾದರೆ ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರ ಉಡುಪಿ ಮತ್ತು ಮಣಿಪಾಲ ಈ ಭಾಗದಲ್ಲೂ ಕೂಡ ಸಮಸ್ಯೆ ಆಗಿರೋದನ್ನು ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಉಡುಪಿ ಹಾಗೂ ಮಣಿಪಾಲದ ಮಾರ್ಗ ಮಧ್ಯೆ ನಡೆದಂಥ ಅಧ್ವಾನ ನೋಡ್ತಾ ಇದ್ರೆ ನಿಜಕ್ಕೂ ಭಯಾನಕ ಅಂತ ಹೇಳ್ಬೋದು. ಸದ್ಯಕ್ಕೆ ನಾವು ಮಣಿಪಾಲ ಐನಾಕ್ಸ್ ಬಳಿ ಇದ್ದೇವೆ. ಐನಾಕ್ಸು ಬಹಳಷ್ಟು ಮಾಲ್ಗಳ ಪಕ್ಕದಲ್ಲೇ ಇದ್ದಾವೆ. ಈ ಪಕ್ಕದಲ್ಲಿರುವಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ಮಣ್ಣು ಕಲ್ಲುಗಳ ಸಹಿತ ನೀರು ಹರಿದ ಪರಿಣಾಮ ಈಗ ಬಹಳಷ್ಟು ರಸ್ತೆಗಳಲ್ಲಿ ಕಲ್ಲು ಮಣ್ಣುಗಳೇ ತುಂಬಿರುವಂಥದ್ದು. ಜೊತೆಗೆ ಬಹಳಷ್ಟು ಮಳಿಗೆಗಳಿಗೆ ಈ ಭಾಗದ ಮಣ್ಣುಗಳೇ ಹೋಗಿ ಸೇರಿಕೊಂಡಿರುವಂಥದ್ದು. ಸುಮಾರು 5-6 ಅಂಗಡಿಗಳಿಗೆ ಮಣ್ಣುಗಳು ಸೇರಿಕೊಂಡು ಗುಡ್ಡದ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಈ ಭಾಗದಲ್ಲಿ ಮಣಿಪಾಲದ ಎತ್ತರ ಪ್ರದೇಶದ ಭಾಗದಲ್ಲಿ ನೋಡ್ಬೋದು, ಸಂಪೂರ್ಣ ರಸ್ತೆಯ ಬಲಭಾಗದ ಒಂದು ಭಾಗದ ಸಂಪೂರ್ಣ ಮಣ್ಣು ಕಲ್ಲುಗಳೆಲ್ಲ ಕುಸಿತ ಆಗಿರುವಂಥದ್ದು. ಎಲ್ಲ ಮಣ್ಣುಗಳು ಕೊಚ್ಚಿ ಹೋಗಿರುವಂಥದ್ದು ನೋಡ್ಬೋದು. ಇನ್ನೊಂದು ಭಾಗದಲ್ಲಿ ಒಂದು ಫಾಲ್ಸ್ ರೀತಿ ನೀರು ಹರಿತಾ ಇದೆ. ಇದು ಗುಡ್ಡ ಕಾಡು ಪ್ರದೇಶವನ್ನು ಕಡಿದು ರಸ್ತೆಯನ್ನು ಮಾಡಿ ಮಾಲ್ಗಳನ್ನು ಮಾಡಿದ ಪರಿಣಾಮ ಈ ರೀತಿಯ ಪರಿಸ್ಥಿತಿ ಈಗ ಪಡಿ ಮಳೆಗಾಲದಲ್ಲೂ ಉದ್ಭವ ಆಗ್ತಾ ಇದೆ. ಯಾವುದೇ ತೋಡುಗಳು ಮಾಡಿಲ್ಲ. ನಿರ್ಬೋದು ಗುಡ್ಡಗಳು ಕಳೆದ 1-2 ವರ್ಷ ಹಿಂದೆ ಈ ಭಾಗದ ಗುಡ್ಡ ಏನಿದೆ ಸಂಪೂರ್ಣ ಕುಸಿತ ಆಗಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿ ಆತಂಕ ಎದುರಾಗುತ್ತೋ ಅನ್ನುವಂಥ ಆತಂಕ ಈಗ ಇರುವಂಥದ್ದು ನೋಡ್ತಾ ಇರ್ಬೋದು.
ಸಂಪೂರ್ಣ ರಸ್ತೆಗಳ ಒಂದು ಭಾಗ ಸಂಪೂರ್ಣ ಕುಸಿತ ಆಗಿದೆ. ಕಾಂಕ್ರೀಟ್ಗಳು ಕೂಡ ಬಿರುಕು ಬಿಟ್ಟಿರುವಂಥದ್ದು. ಈ ಭಾಗದ ಸಂಪೂರ್ಣ ಬಹುತೇಕ ಮಣ್ಣುಗಳು ಕೂಡ ಕೊಚ್ಚೋಗಿರುವಂಥದ್ದು. ಇದು ಮುಖ್ಯವಾಗಿ ತೋಡುಗಳ ಸರಿಯಾಗಿ ನಿರ್ಮಾಣ ಆಗದಿರುವಂಥದ್ದು. ಅವೈಜ್ಞಾನಿಕ ಕಾಮಗಾರಿಗಳು ಬಹಳಷ್ಟು ಎದ್ದು ಕಾಣ್ತಾ ಇದೆ. ಮೊದಲ ಮಳೆಗೆ ಈ ಪ್ರಮಾಣದ ಏನೋ ಅವ್ಯವಸ್ಥೆಗೆ ಎದುರಾಗಿರುವಂಥದ್ದು. ಬಹುತೇಕ ಎಲ್ಲ ನಿವಾಸಿಗಳು ವಾಹನ ಸವಾರರು ಮೊದಲ ಮಳೆಗೆ ಹೀಗೆ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಗರಸಭೆಯ ಅಧಿಕಾರಿಗಳಿಗೆ ಗಿರೀಶಪ್ಪ ಆಗ್ತಾ ಇದ್ದಾರೆ. ಯಾಕಂದರೆ ನಗರಸಭೆಯ ಅಧಿಕಾರಿಗಳಿಗೆ ಮುಖ್ಯವಾಗಿ ಶಾಸಕರಿಗೆ ಅವಧಿ ಪೂರ್ವ ಮುಂಗಾರು ಬರುತ್ತೆ ಅನ್ನುವ ರೀತಿಯಲ್ಲಿ ಮುನ್ಸೂಚನೆ ಕೂಡ ಈಗ ಹವಾಮಾನ ಇಲಾಖೆ ಕೊಟ್ಟಿತ್ತು. ಬಹಳಷ್ಟು ಎಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಅದು ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಅಲ್ಲಲ್ಲಿ ತೋಡುಗಳನ್ನು ಆಗಿದ್ದು ಮತ್ತು ಪೈಪ್ ಲೈನ್ ಕಾಮಗಾರಿ ಕೂಡ ಆ ಭಾಗಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದು. ಆದರೆ ತೋಡುಗಳನ್ನು ಮಾಡುವ ಕಡೆ ಯಾವುದೇ ಗಮನ ಕೊಟ್ಟಿಲ್ಲ. ಆ ಪರಿಣಾಮವಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ರಸ್ತೆಯಲ್ಲಿ ಬಹಳಷ್ಟು ಮಣಿಪಾಲ ಆಸ್ಪತ್ರೆಗೆ ತೆರಳುವಂಥ ಬಹಳಷ್ಟು ರೋಗಿಗಳು ಇದೇ ರಸ್ತೆಯಲ್ಲಿ ಹೋಗಬೇಕು. ಮಾಲ್ಗಳಿರ್ಬೋದು, ಬಹಳಷ್ಟು ಕಾಲೇಜ್ಗಳಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಬಹಳಷ್ಟು ಇದೇ ರಸ್ತೆಯಲ್ಲಿ ಸಂಚಾರ ಮಾಡಬೇಕು. ಬಹಳಷ್ಟು ಬ್ಯುಸಿಯಾಗಿರುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಈಗ ಈ ಅಧ್ವಾನ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಈ ರೀತಿ ಪ್ರಮಾಣದ ನದಿಯ ರೀತಿಯ ಜಲಪ್ರವಾಹ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ನಾವು ನೋಡ್ಬೋದು. ಈ ಭಾಗದಲ್ಲಿರುವಂತಹ ತೋಡಿನಲ್ಲಿ ಹರಿಯುವಂಥ ನೀರು ಎಷ್ಟು ಮಟ್ಟ ವೇಗವಾಗಿ ಹರಿತಾ ಇದೆ ಅನ್ನುವಂಥದ್ದು ನಾವೀಗ ತೋರಿಸ್ತೀವಿ. ನೋಡ್ತಾ ಇರ್ಬೋದು, ಎಲ್ಲ ತೋಡುಗಳು ತ್ಯಾಜ್ಯಗಳ ನೀರು ಈ ಭಾಗದಲ್ಲಿ ಈ ಮಟ್ಟಿಗೆ ವೇಗವಾಗಿ ಹರಿತಾ ಇದೆ. ನೀರಿನ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥ ಗೊತ್ತಾಗ್ತಾ ಇದೆ. ಅತಿ ಹೆಚ್ಚು ಮಳೆ ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ತೋಡಿನ ನೀರೇನಿದೆ ಡೈವರ್ಷನ್ ಪಡೆದು ರಸ್ತೆಯಲ್ಲಿ ಹರಿದ ಪರಿಣಾಮ ತೋಡಿನಲ್ಲಿರುವಂತಹ ಮಣ್ಣು ಕಲ್ಲು ಎಲ್ಲವೂ ರಸ್ತೆ ಮೇಲೆ ಹರಿದಿದೆ. ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ನಗರದ ಮಣಿಪಾಲ ಉಡುಪಿಯ ರಸ್ತೆಯ ಸಂಪೂರ್ಣ ಚಿತ್ರಣ ಬದಲಾಗಿರುವಂಥದ್ದು. ಸಂಪೂರ್ಣ ಜನಸಂಚಾರ ಇರ್ಬೋದು, ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ ಆಗಿರುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.